ಮತ್ತೊಂದು ಕಡೆ ಶಾಸಕರು ಮಿಸ್ಸಿಂಗ್ ಆಗಿದ್ದಾರೆ. 5 ಶಾಸಕರು ಎಡಿಎಂಕೆ ಪಕ್ಷದಿಂದ ಅನ್ನುವಂತ ಮಾಹಿತಿ. ರೆಸಾರ್ಟ್ನಿಂದ ಬಂದ ಶಾಸಕರ ಜೊತೆಗೆ ಪಳನಿಸ್ವಾಮಿ ಸಭೆಯನ್ನ ಮಾಡ್ತಿದ್ದಾರೆ. ಸಭೆಯಲ್ಲಿ ಎಡಿಎಂಕೆ ಪಕ್ಷದ 30 ಶಾಸಕರು ಮಾತ್ರ ಭಾಗಿಯಾಗಿದ್ದಾರೆ. ಪಳನಿಸ್ವಾಮಿ ಅವರ ಸಭೆಯಲ್ಲಿ 5 ಶಾಸಕರು ಭಾಗಿಯಾಗಿಲ್ಲ. ಚರ್ಚೆಗೆ ಗ್ರಾಸವಾಗ್ತಾ ಇದೆ. 5 ಶಾಸಕರ ಗೈರು ಏನು ಬೇಕಾದ್ರೂ ಆಗಬಹುದು. ತಮಿಳುನಾಡು ರಾಜಕಾರಣದಲ್ಲಿ ಸದ್ಯಕ್ಕಿರುವಂತಹ ಸಿಚುವೇಶನ್ ಅಲ್ಲಿ ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಗಟ್ಟಿ ಧ್ವನಿಯಲ್ಲಿ ಹೇಳೋಕ್ ಚಾನ್ಸೇ ಇಲ್ಲ. ಎಡಿಎಂಕೆಯ ಒಂದು ಬಣ ಆರಂಭದಿಂದಾನು ಸಿಕ್ಕಂತಹ ಮಾಹಿತಿ ಏನು, ಪಳನಿಸ್ವಾಮಿ ಅವರ ನಿರ್ಧಾರದ ವಿರುದ್ಧ ಇತ್ತು ಒಂದು ಬಣ. ನಾವು ಟಿವಿಕೆ ಜೊತೆ ಹೋಗಬೇಕು, ಟಿವಿಕೆ ಪಕ್ಷಕ್ಕೆ ನಮ್ಮ ಬೆಂಬಲವನ್ನ ಕೊಡಬೇಕು, ಸರ್ಕಾರ ರಚನೆಯಲ್ಲಿ ಅವರಿಗೆ ಸಾಥನ್ನ ಕೊಡಬೇಕು ಅಂತ ಹೇಳಿ ಒಂದು ಬಣ ಹೇಳ್ತಾನೆ ಇತ್ತು. ಆ ಕಾರಣಕ್ಕಾಗಿನೇ ಪುದುಚೇರಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಕೊನೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರೇ ಪುದುಚೇರಿಯ ರೆಸಾರ್ಟ್ಗೆ ಹೋಗ್ತಾರೆ, ಪಕ್ಷದ ಶಾಸಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಅದಾದ ನಂತರ ಇವತ್ತು ಎಲ್ಲ ಶಾಸಕರನ್ನ ವಾಪಸ್ ಬರೋದಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಸೂಚನೆ ಕೊಟ್ಟಿದ್ರು. ಈಗ ಎಲ್ಲರೂ ವಾಪಸ್ ಆಗಿದ್ದಾರೆ ಕೂಡ. ಆದ್ರೆ ವಾಪಸ್ ಬಂದಂತಹ ಶಾಸಕರಲ್ಲಿ 5 ಜನ ಎಡಿಎಂಕೆ ಶಾಸಕರು ಮಿಸ್ಸಿಂಗ್ ಇದ್ದಾರೆ ಅನ್ನುವಂಥ ಮಾಹಿತಿ. ಮಿಸ್ಸಿಂಗ್ ಇದ್ದಾರೆ ಅಂತಂದ್ರೆ ಎಲ್ಲಿ ಹೋದ್ರು, ಯಾವ ಕಾರಣಕ್ಕಾಗಿ ಹೋದ್ರು, ಟಿವಿಕೆ ಜೊತೆ ತಮ್ಮ ಬೆಂಬಲವನ್ನ ಸೂಚನೆ ಅಥವಾ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಗೈರಾಗಿದ್ದಾರಾ? ಅಲ್ಲಗಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಸಾಧ್ಯತೆಗಳಿಗೂ ಕೂಡ ಅವಕಾಶಗಳಿದ್ದಾವೆ. ಬೆಳಗ್ಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ಶಾಸಕರ ಸಭೆಗೆ ಎಲ್ಲ ಶಾಸಕರನ್ನ ಆಹ್ವಾನಿಸಲಾಗಿತ್ತು. ಶಾಸಕರು ಬಂದಿದ್ದಾರೆ, ಸಭೆ ಮಾಡಲಾಗಿದೆ. ಆದರೆ ಆ ಸಭೆಯಲ್ಲಿ 5 ಜನ ಶಾಸಕರು ಮಿಸ್ಸಿಂಗ್ ಇದ್ದಾರೆ. ನಟ ವಿಜಯ್ ಅವರಿಗೆ ತಮ್ಮ ಸಮರ್ಥನೆಯನ್ನ ಕೊಡ್ತಾರಾ ಅಥವಾ ಇವರ ನಿಲುವೇನು? ಸಮರ್ಥನೆ 5 ಜನ ಶಾಸಕರು ಕೊಟ್ಟರು ಅಂದ ತಕ್ಷಣ ಅದು ಮಾನ್ಯ ಆಗೋದಿಲ್ಲ, ಅವರು ಅನರ್ಹರಾಗ್ಬಿಡ್ತಾರೆ. ಯಾಕಂದ್ರೆ ಪಕ್ಷಾಂತರ ಮಾಡಿದ ಹಾಗಾಗತ್ತೆ. 3/2 ಶಾಸಕರು 47ರಲ್ಲಿ ಸುಮಾರು 30 ಜನ ಶಾಸಕರು ಇಲ್ಲ ನಾವು ಟಿವಿಕೆ ಜೊತೆ ಹೋಗ್ತೀವಿ ಅಂದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಏನೋ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಕೇಳಿ ಬರ್ತಾ ಇರುವಂತಹ ನಂಬರ್ಸ್ 5 ಮಾತ್ರ. ಏನಾಗುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ಆಯ್ತಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ 10ರಿಂದ 15 ಶಾಸಕರನ್ನ ರಿಸೈನ್ ಮಾಡಿಸಲಾಗುತ್ತೆ. ಆಗ ಬಹುಮತಕ್ಕೆ ಬೇಕಾಗಿರುವಂತಹ ಸಂಖ್ಯೆ ಕಡಿಮೆ ಆಗುತ್ತೆ. ಒಟ್ಟು ಸಂಖ್ಯೆ ಕಡಿಮೆಯಾದಾಗ ಈಸಿಯಾಗಿ ಯಡಿಯೂರಪ್ಪನವರು ಬಹುಮತವನ್ನ ಪಾಸ್ ಮಾಡಿಬಿಡ್ತಾರೆ. ಅದಾದ ನಂತರ ಉಳಿದಂತಹ ಕ್ಷೇತ್ರಗಳು ಯಾರು ಕಾಂಗ್ರೆಸ್ನ ಶಾಸಕರು ರಾಜೀನಾಮೆಯನ್ನ ಕೊಟ್ಟಿದ್ರು ಆ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಆಯಿತು. ಬಹುತೇಕರು ಗೆದ್ದು ಬಂದ್ರು, 2 ಮಾತ್ರ ಸೋಲನ್ನ ಅನುಭವಿಸಿದ್ರು. ಬಂದಂತವರಿಗೆ ಮೊದಲೇ ಕೊಟ್ಟಂತ ಆಫರ್ನಂತೆ ಸಚಿವ ಸ್ಥಾನವನ್ನ ಕೂಡ ಕೊಡ್ಲಾಯ್ತು. ಇಂತಹ ಬೆಳವಣಿಗೆಗಳಿದೆಯಲ್ಲ, ಇದಾಗಲ್ಲ ಅಂತ ತಳ್ಳಿ ಹಾಕೋ ಹಾಗಿಲ್ಲ ತಮಿಳುನಾಡಿನ ರಾಜಕಾರಣದಲ್ಲಿ. ಯಾಕಂದ್ರೆ ಒಂದು ಸ್ಟೇಬಲ್ ಗವರ್ಮೆಂಟ್ ನ ನಟ ವಿಜಯ್ ಅವರು ನಡೆಸಲೇಬೇಕು. ಒಂದು ಸ್ಟೇಬಲ್ ಗವರ್ಮೆಂಟ್ ನ ರೂಪಿಸುವಂತಹ ಒಂದು ಅನಿವಾರ್ಯತೆ ವಿಜಯ್ ಅವರಿಗಿದೆ. ಈಗ ಈ ಮೈತ್ರಿ ಮಾಡಿಕೊಂಡಿರುವಂತಹ ಪಕ್ಷಗಳು ವಿಸಿಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನಿರ್ಧಾರವನ್ನ ಪ್ರಕಟ ಮಾಡಬಹುದು. ಮಾಡಿದ್ರೂ ಕೂಡ ಸರ್ಕಾರ ರಚನೆಯ ನಂತರದಲ್ಲೂ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಯಾವುದೋ ಮಸೂದೆ ಪಾಸ್ ಆಗಬೇಕು, ಯಾವುದೋ ಬಿಲ್ ಪಾಸ್ ಆಗಬೇಕು, ಯಾವುದೋ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಆಗ ಈ ಸಣ್ಣ ಪುಟ್ಟ ಪಕ್ಷಗಳಿದ್ದಾವಲ್ಲ ಮೈತ್ರಿಯಲ್ಲಿ ಬಂದಂತಹ ಪಕ್ಷಗಳು, ವಿಜಯ್ ಅವರ ಸರ್ಕಾರದ ಕತ್ತು ಹಿಡಿದ್ರೂ ಆಶ್ಚರ್ಯ ಇಲ್ಲ, ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅಡೆತಡೆಯಾದ್ರೂ ಆಶ್ಚರ್ಯ ಇಲ್ಲ. ಈ ಅಲಯನ್ಸ್ ಅನ್ನೋದು, ಸಮ್ಮಿಶ್ರ ಸರ್ಕಾರ ಅಂತ ಅನ್ನೋದು ಯಾವತ್ತೂ ಕೂಡ ಸೂಕ್ತ ಸಮನ್ವಯತೆ ಇಲ್ಲದೆ ಇದ್ರೆ ಸಮಸ್ಯೆಗೆ ದಾರಿ ಮಾಡಿಕೊಟ್ಟ ಹಾಗೆ. ಹಾಗಾಗಿ ವಿಜಯ್ ಸುಭದ್ರ ಸರ್ಕಾರ ರಚನೆಯತ್ತ ಗಮನವನ್ನ ವಹಿಸುತ್ತಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ 5 ಎಡಿಎಂಕೆಯ ಶಾಸಕರು ಮಿಸ್ಸಿಂಗ್ ಇದ್ದಾರೆ ಅನ್ನುವಂಥ ಮಾಹಿತಿ ಅದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.